ವಾಯುದೇವರಿಗೆ ಒಂದು ವಿಶಿಷ್ಟವಾದಂತಹ ಒಂದು ಅರ್ಹತೆ ಇದೆ. ಭಗವಂತ ಸೂರ್ಯನ ಮಗನಾಗಿ ರಥವನ್ನೇ ಏರಿ ಹೋಗ್ತಾ ಇರಬೇಕಾದ್ರೆ ಭಗವಂತನಿಗೆ ಅಭಿಮುಖವಾಗಿ ಹಿಮ್ಮುಖವಾಗಿ ಹೆಜ್ಜೆಯನ್ನು ಹಾಕ್ತಾ ವಾಯುದೇವರು ಸೂರ್ಯನಾರಾಯಣನಿಂದ ಮಹಾವ್ಯಾಕರಣವನ್ನ ಅಧ್ಯಯನ ಮಾಡ್ತಾರಂತೆ. ಅಂಥದ್ದೇ ಒಂದು ಸಾಮರ್ಥ್ಯ ಗುರುರಾಜರಲ್ಲಿ ಉಂಟು ಅಂತ ಗುರುರಾಜ ತೋರಿಸಿಕೊಡ್ತಾ ಇದ್ದಾರೆ. ಮಾರ್ತಾಂಡ ರಥಮಾರುಹ್ಯ ಸ್ವಾಂಡಾರ್ಥೇನ ಸುಮಾನಿತಃ ಶರಕಾಂಡಜ ಮಾತೃನಾಂ ಕರಕಾಂಡೇನ ಪೂಜಿತಃ ಅಂತ ಗುರುರಾಜರು ಅವರ ಒಂದು ದೊಡ್ಡ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಸೂರ್ಯನ ರಥದ ಸಾರಥಿಯಾದಂತಹ ಅರುಣ ಗುರುರಾಜರಿಗೆ ವಿಶೇಷವಾದಂತಹ ಮರ್ಯಾದೆ ಮಾಡ್ತಾನಂತೆ. ಅಷ್ಟು ಮಾತ್ರವಲ್ಲ, ಕೃತಿಕಾ ಲೋಕಕ್ಕೆ ಹೋದಾಗ ಕೃತಿಕಾದೇವಿಯರು ಷಣ್ಮುಖನ ತಾಯಂದಿರು ವಿಶೇಷವಾದಂತಹ ಆದರವನ್ನು ಗುರುರಾಜರಿಗೆ ಮಾಡ್ತಾರೆ. ಸೂರ್ಯಸ್ಯ ರಥಮಾಶ್ರಿತ್ಯ ವೀರ್ಯಸ್ಯ ಪರಮಾತ್ಮನಃ ಆರ್ಯಸ್ಯಾಪಿ ಮಮಾಸ್ಯಾಂತಂ ಕಾರ್ಯಸ್ಯಾಂತಂ ಗತಮ್ಮಯ ಅಂತ ರಾಜರು ಹೇಳ್ತಾರೆ. ಗುರುರಾಜರು ಕೂಡ ಈ ಒಂದು ರಥವನ್ನು ಏರಿದ್ದಾರೆ. ರಥವನ್ನು ಏರಿ ಆರ್ಯಸ್ಯಾಪಿ ಮಮಾಸ್ಯಾಂತಂ ಕಾರ್ಯಸ್ಯಾಂತಂ ಗತಮ್ಮಯ, ನನ್ನ ಹಿರಿಯಣ್ಣ ಮಾಡಿದ ಕೆಲಸವನ್ನೇ ನಾನು ಮಾಡ್ತಾ ಇದ್ದೇನೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಹಿರಿಯಣ್ಣ ಅಂದರೆ ಯಾರು ಅಂತ ಕೇಳಿದರೆ ಅದು ವಾಯುದೇವರು. ವಾಯುದೇವರು ಏನು ಮಾಡ್ತಾ ಇದ್ದಾರೆ? ವಾಯುದೇವರು ಸಾಕ್ಷಾತ್ ಸೂರ್ಯನಾಮಕ ಪರಮಾತ್ಮನಿಂದ ಹೇಗೆ ಮಹಾವ್ಯಾಕರಣವನ್ನು ಅಧ್ಯಯನ ಮಾಡ್ತಾ ಇದ್ದಾರೋ ನಾನು ಕೂಡ ಅದೇ ರೀತಿಯಾಗಿ ಮಹಾವ್ಯಾಕರಣವನ್ನು ಭಗವಂತನಿಂದ ಅಧ್ಯಯನ ಮಾಡ್ತಾ ಇದ್ದೇನೆ ಅಂತ ಗುರುರಾಜರು ತಮ್ಮ ವೈಭವವನ್ನು, ವಾಯು ಸಮತ್ವ ವೈಭವವನ್ನು ತೋರಿಸಿಕೊಡ್ತಾ ಇದ್ದಾರೆ. ಅಂತಹ ಸೂರ್ಯನಾರಾಯಣನನ್ನು ಗುರುರಾಜರು ಯಾವ ರೀತಿಯಾಗಿ ಆರಾಧನೆ ಮಾಡ್ತಾ ಇದ್ದಾರೆ? ಅದರ ಭಾನುಮಂಡಲಗಂ ವಿಷ್ಣುಂ ಕೋನು ಬ್ರಹ್ಮಾಂಡ ಸಂಸ್ಥಿತ ದೋರ್ದಂಡದಾರ್ಚಯನ್ ಸಾಕ್ಷಾನ್ ಮಾಂ ವಿನಾ ಅಂಡಸ್ಯ ಶಕ್ತಿಮಾನ್. ಗುರುರಾಜರು ಸೂರ್ಯನಾರಾಯಣನ ಆರಾಧನೆ ಮಾಡ್ತಾ ಇದ್ದಾರೆ. ಹೇಗೆ ಆರಾಧನೆ ಮಾಡ್ತಾ ಇದ್ದಾರೆ? ಗುರುರಾಜರು ಈ ಭೂಮಿಯಲ್ಲಿ ನಿಂತುಕೊಂಡು ಸೂರ್ಯಮಂಡಲದಲ್ಲಿರುವಂತಹ ಭಗವಂತನನ್ನು ತನ್ನ ಎರಡೂ ಕೈಗಳಿಂದ ಅರ್ಚನೆ ಮಾಡ್ತಾ ಇದ್ದಾರಂತೆ. ಸೂರ್ಯಮಂಡಲ ಎಲ್ಲಿ, ಈ ಭೂಮಿಯಲ್ಲಿದೆ, ನೀವೇ ಸ್ವಲ್ಪ ಆ ಲೆಕ್ಕಾಚಾರವನ್ನು ಹಾಕಿಕೊಳ್ಳಿ. ಗುರುರಾಜರು ಈ ಭೂಮಂಡಲದಲ್ಲಿ ನಿಂತುಕೊಂಡು ಸೂರ್ಯಮಂಡಲದಲ್ಲಿರುವಂತಹ ಭಗವಂತನನ್ನು ತನ್ನ ಎರಡೂ ಕೈಗಳಿಂದ ಅರ್ಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಗುರುರಾಜರು ಯಾವ ರೀತಿಯ ಅದ್ಭುತವಾದ ರೂಪವನ್ನು ತಾಳಿರಬೇಕು ಭಗವಂತನ ಅರ್ಚನೆಯನ್ನು ಮಾಡಲಿಕ್ಕೆ. ಆ ಭಗವಂತನ ಅರ್ಚನೆಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಅಷ್ಟು ಎತ್ತರಕ್ಕೆ ಬೆಳೆದು ಆ ಭಗವಂತನ ಅರ್ಚನೆಯನ್ನು ಮಾಡಬೇಕಾದರೆ ನನ್ನಂತೆ ಬ್ರಹ್ಮಾಂಡದ ಅಂತವನ್ನು ಮುಟ್ಲಿಕ್ಕೆ ಇನ್ಯಾರಿಗೆ ಸಾಧ್ಯ ಅಂತ ಹೇಳ್ತಾರೆ. ವಾಯುದೇವರಲ್ಲಿ ಸಾಮರ್ಥ್ಯ ಉಂಟು, ಬ್ರಹ್ಮಾಂಡವನ್ನು ಭೇದಿಸಿ ತಾಳವನ್ನಾಗಿ ತಟ್ಟುವ ಸಾಮರ್ಥ್ಯ ವಾಯುದೇವರಲ್ಲಿ ಉಂಟು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಗುರುರಾಜರಿಗೂ ಕೂಡ ಈ ಬ್ರಹ್ಮಾಂಡದ ಅಂತವನ್ನು ತುದಿಯನ್ನು ಮುಟ್ಟುವ ಸಾಮರ್ಥ್ಯ ಉಂಟು ಅಂಥೇಳಿ ಈ ರೀತಿಯಾಗಿ ತಮ್ಮ ಮಹಿಮೆಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಇಂತಹ ಅನೇಕ ವೈಭವದ ಮಹಿಮೆಗಳನ್ನು ಆವಾಗ ಕೇಳ್ತಾ ಇರಿ ಅಂತ ನಮಗೆ ರಾಜರು ಒಂದಷ್ಟು ಹಿತನುಡಿಯನ್ನು ಹೇಳ್ತಾ ಇದ್ದಾರೆ. ಉಕ್ತಾನಿ ಸರ್ವಕರ್ಮಾಣಿ ಮಮ ವೈಭವ ಪರ್ವಣಿ ಸರ್ವೇ ವದಂತು ಭದ್ರಾಣಿ ಸದಾ ಪರ್ವಣಿ. ನೀವು ಆವಾಗ ಕೆಲವೊಂದು ಪರ್ವಕಾಲಗಳಲ್ಲಿ ಇಂತಹ ಮಹಿಮೆಗಳನ್ನು, ಈ ವೈಭವಗಳನ್ನು ಕೇಳ್ತಾ ಇರಿ ಅಂತ. ಈ ಪರ್ವಗಳಂದರೆ ಯಾವುದು ಅಂತ ಕೇಳಿದರೆ, ಪರ್ವಕಾಲ ಅಂತ ಸಾಮಾನ್ಯವಾಗಿ ಲೋಕದಲ್ಲಿ ಇಟ್ಟುಕೊಂಡ್ರೆ ಒಂದು ಒಳ್ಳೆಯ ಕಾಲ ಅಂತ ಇಟ್ಕೊಂಡ್ರೂ ಕೂಡ ಕೆಲವೊಂದಷ್ಟು ಅಧಿಕಾರಿಗಳಿಗೆ ಪರ್ವ ಅಂದರೆ ಜನ್ಮ ಅಂತ ಹೇಳ್ತಾರೆ. ಆ ಬೇರೆ ಬೇರೆ ಜನ್ಮಗಳಲ್ಲಿ ಈ ನನ್ನ ವೈಭವವನ್ನು ಚಿಂತನೆ ಮಾಡಿ ಅಂತ ಗುರುರಾಜರ ಆದೇಶವನ್ನು ಮಾಡ್ತಾರೆ. ಇನ್ನೊಂದು ರೀತಿಯಾಗಿ ಅರ್ಥವನ್ನು ಮಾಡುವುದಾದರೆ ಈ ಒಂದು ವೈಭವೋತ್ಸವವು ಕೂಡ ಇದೊಂದು ಪರ್ವಕಾಲವೇ. ಈ ವೈಭವೋತ್ಸವದಲ್ಲಿಯೂ ಕೂಡ ನಾವು ಇಂತಹ ಮಹಿಮೆಗಳನ್ನು ನೀವು ಚಿಂತನೆ ಮಾಡಿದರೆ ಏನು ಫಲ? ತೇಷಾಂ ಇಷ್ಟಾನಿ ಪುಷ್ಟಾನಿ ಭವಿಷ್ಯಂತಿ ನ ಸಂಶಯ, ತೇಷಾಂ ಕಷ್ಟಾನಿ ನಷ್ಟಾನಿ ಭವಿಷ್ಯಂತಿ ನ ಸಂಶಯ. ಯಾರ್ಯಾರು ಗುರುರಾಜರು ಈ ಮಹಿಮೆಗಳನ್ನು, ವೈಭವಗಳನ್ನು ಚಿಂತನೆ ಮಾಡ್ತಾರೋ ಅವರ ಎಲ್ಲ ಕಷ್ಟಗಳು ಕೂಡ ಅದು ಪರಿಹಾರವಾಗ್ತದೆ. ಅವರ ಎಲ್ಲ ಇಷ್ಟಗಳನ್ನು ಕೂಡ ಗುರುರಾಜರು ಪೂರೈಸ್ತಾರೆ. ಈ ವಿಷಯದಲ್ಲಿ ನೀವು ಸಂಶಯ ಪಡಬೇಡಿ. ಸತ್ಯಂ ಸತ್ಯಂ ಪುನಃ ಸತ್ಯಂ ಚೋದೃತ್ಯ ಭುಜಮುಚ್ಯತೆ. ಇದು ಸತ್ಯ, ನಾನು ಕೈ ಎತ್ತಿ ಹೇಳ್ತಾ ಇದ್ದೇನೆ, ಇದು ಸತ್ಯ ಅಂತ ಗುರುರಾಜರು ಹೇಳ್ತಾ ಇದ್ದಾರೆ. ವಿಪ್ರೇಣೋಕ್ತಂ ಚ ಯತ್ಸರ್ವಂ ತತ್ಸರ್ವಂ ಚ ಮಯೋದಿತಂ. ಎಲ್ಲ ಮಹಿಮೆಗಳನ್ನು ಹೇಳಿಸಿದ್ಯಾರಿಂದ? ವಿಪ್ರ ಹೇಳ್ತಾ ಇದ್ದಾನೆ, ಬ್ರಾಹ್ಮಣ ಎಡಮುಖ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಇದೆಲ್ಲ ಗುರುರಾಜರ ಮಹಿಮೆ ಅಂತ. ಇದೆಲ್ಲವೂ ಕೂಡ ಆ ವಿಪ್ರ ಹೇಳಿದ್ದು ಅಂತ ಅಂದುಕೊಳ್ಬೇಡಿ. ಆ ವಿಪ್ರ ಹೇಳಿದ್ದೆಲ್ಲವೂ ಕೂಡ ಅದು ನಾನೇ ಹೇಳಿದ್ದು ಅಂತೇಳಿ ನೀವೆಲ್ಲ ಭಾವಿಸಬೇಕು, ಇದರಲ್ಲಿ ಸಂಶಯ ಮಾಡಬೇಡಿ ಅಂತ ಗುರುರಾಜರು ಮತ್ತೆ ಮಧ್ಯೆ ಎಚ್ಚರಿಸ್ತಾ ಇದ್ದಾರೆ. ಇಂತಹ ಈ ಎಲ್ಲ ಅನೇಕ ವೈಭವಗಳನ್ನು ಈ ನಮ್ಮ ಜೀವನದಲ್ಲಿ ಆವಾಗ ಚಿಂತನೆ ಮಾಡ್ತಾ ಇರಬೇಕು. ಈ ಎಲ್ಲ ವೈಭವಗಳನ್ನು ಹೇಳಬೇಕಾದರೂ ಕೂಡ ಅನೇಕ ರೀತಿಯ ವೈಭವಗಳನ್ನು ಗುರುರಾಜರಲ್ಲಿ ವಿಭಾಗವನ್ನು ಮಾಡ್ತಾರೆ. ಈ ಅಲೌಕಿಕವಾದ ವೈಭವ ಅಂತ ಒಂದು ರೀತಿಯಾಗಿ ಹೇಳ್ತಾರೆ, ಲೌಕಿಕವಾದ ವೈಭವ ಅಂತ ಹೇಳ್ತಾರೆ. ಈ ಅಲೌಕಿಕವಾದ ವೈಭವಕ್ಕೂ ಲೌಕಿಕ ವೈಭವಕ್ಕೆ ಏನು ವ್ಯತ್ಯಾಸ? ಅಲೌಕಿಕ ವೈಭವ ಅಂತ ಹೇಳಿದರೆ ಲೋಕದ ಜನರಿಗೆ ಕಾಣುವಂತಹ ವೈಭವಕ್ಕೆ ಅಲೌಕಿಕ ವೈಭವ ಅಂತ ಹೇಳ್ತಾರೆ, ಲೌಕಿಕ ವೈಭವ ಅಂತ ಹೇಳ್ತಾರೆ. ಈ ಒಂದು ಲೋಕದಲ್ಲಿ ಕಾಣುವಂಥ ವೈಭವ. ಈ ಅಲೌಕಿಕ ವೈಭವ ಅಂತಂದರೆ ಲೋಕದ ಜನರಿಗೆ ಕಾಣದೇ ಇರುವಂತಹ ವೈಭವ. ಅದು ದೇವಲೋಕಕ್ಕೆ ಸಂಬಂಧಪಟ್ಟಂತಹ ವೈಭವ. ಅದರಲ್ಲಿ ಮತ್ತೆ ಈ ವೈಭವದಲ್ಲಿ ಎರಡು ರೀತಿಯ ವಿಭಾಗವನ್ನು ಮಾಡ್ತಾರೆ.
ಒಂದು ಭೌಮ ವೈಭವ, ಇನ್ನೊಂದು ದಿವ್ಯ ವೈಭವ ಅಂತ. ಈ ಒಂದು ಭೌಮ ವೈಭವದಲ್ಲಿಯೂ ಕೂಡ ಭಾಕ್ತ ವೈಭವ, ಇನ್ನೊಂದು ಭಾಗವತ ವೈಭವ ಅಂತ ಹೇಳ್ತಾರೆ. ಭೌಮ ಭಾಕ್ತ ವೈಭವ ಅಂತ ಹೇಳಿ, ಭೌಮ ವೈಭವ ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ವೈಭವ, ಆದರೆ ಭಾಕ್ತ ವೈಭವ ಅಂತ ಹೇಳಿದರೆ ಭಗವಂತನ ಆರಾಧನೆಗೆ ಸಂಬಂಧಪಟ್ಟಂತಹ ವೈಭವ. ಭಾಕ್ತ ವೈಭವ ಅಂದರೆ ಭಕ್ತರಿಗೆ ಭಕ್ತರಿಗೆ ಅನುಗ್ರಹವನ್ನು ಮಾಡುವಂಥ ಮಹಿಮೆಗಳಿಗೆ ಸಂಬಂಧಪಟ್ಟಂಥ ವೈಭವ. ದಿವ್ಯ ವೈಭವದಲ್ಲಿಯೂ ಕೂಡ ದಿವ್ಯ ಭಾಕ್ತ ವೈಭವ, ದಿವ್ಯ ಭಾಗವತ ವೈಭವ ಅಂತ ಹೇಳ್ತಾರೆ. ದೇವಲೋಕಕ್ಕೆ ಸಂಬಂಧಪಟ್ಟಂತಹ ಭಕ್ತರಿಗೆ ಆ ಒಂದು ಮಾಡುವ ಅನುಗ್ರಹದ ವೈಭವ ಒಂದು ರೀತಿಯಾದರೆ, ಆ ಒಂದು ದೇವಲೋಕದಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವಂಥ ವೈಭವಕ್ಕೆ ದಿವ್ಯ ಭಾಗವತ ವೈಭವ ಅಂತ, ಹೀಗೆ ಅನೇಕ ರೀತಿಯಾದಂಥ ವೈಭವಗಳನ್ನು ಗುರುರಾಜರು ಅಲ್ಲಲ್ಲಿ ಈ ಒಂದು ಸ್ವಪ್ನ ಬೃಂದಾವನ ಕೃತಿಯಲ್ಲಿ ಹೇಳ್ತಾರೆ. ಇದನ್ನೆಲ್ಲ ಚಿಂತನೆ ಮಾಡಿತು ಅಂತಾದರೆ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟ ನಷ್ಟಗಳನ್ನು ಪರಿಹರಿಸಿ ನಿಮಗೆ ಸುಖವನ್ನು ಅನುಗ್ರಹ ಮಾಡ್ತೇನೆ, ದಿವ್ಯವಾದ ಸಾಧನೆಯನ್ನು ಮಾಡುವಂತಹ ಶಕ್ತಿಯನ್ನು ದಯಪಾಲಿಸ್ತೇನೆ ಎಂದು ಗುರುರಾಜರು ಈ ಆಖ್ಯಾನದ ಮೂಲಕ ನಮಗೆ ಎಚ್ಚರಿಸಿದ್ದಾರೆ. ಅಂತಹ ಸಾಧನೆ ನಮ್ಮಿಂದಾಗಲಿ, ಅಂತಹ ಈ ಮಹಿಮೆಗಳನ್ನು ವೈಭವಗಳನ್ನು ಮತ್ತೆ ನಾವು ಚಿಂತನೆ ಮಾಡ್ತಾ ಇರೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.